ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆಯನ್ನು ಬರೆಸಿರುವ ಆರೋಪ ಇದು. ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವ ಆಗ್ರಹ ಮಾಡಿದ್ದಾರೆ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಅಧಿಕಾರಿಗಳ ವಿರುದ್ಧ ಆರೋಪ ಕೇಳಿ ಬಂದಿದೆ. ಬ್ರಾಹ್ಮಣ ಸಂಘದ ಮುಖಂಡರು ಪೊಲೀಸರ ನಡುವೆ ವಾಗ್ವಾದ ಆಗಿದೆ. ಧಾರ್ಮಿಕ ನಂಬಿಕೆಗೆ ಧಕ್ಕೆ ಆಗಿದೆ ಅಂತೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಮಾಜಿ ಶಾಸಕ ಕೆಬಿ ಪ್ರಸನ್ನಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ನಡೆಸಿದೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆಗೆ ದೂರು ಕೊಟ್ಟಿದ್ದಾರೆ. ಎಕ್ಸಾಮ್ ಬರಿಬೇಕಾದ್ರೆ ನಾವು ಹಾಕಿರೋ ಜನಿವಾರ ತೆಗೆದು ಇವರು ಎಕ್ಸಾಮ್ ಬರೆಸಿದ್ದಾರೆ ಅನ್ನೋದು. ಗಾಯತ್ರಿ ಮಂತ್ರ ದೀಕ್ಷೆ ಪಡೆದು ಕಟ್ಕೊಂಡಂತ ಜನಿವಾರ ಅದನ್ನು ತೆಗೆಸಿದ್ದಾರೆ ಅನ್ನುವ ಆರೋಪ. ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವ ಆಗ್ರಹ. ಧರ್ಮ ವಿರೋಧಿ ನೀತಿಯನ್ನ ಅನುಸರಿಸಲಾಗಿದೆ ಅನ್ನುವ ಬ್ರಾಹ್ಮಣ ಮುಖಂಡರ ಆಕ್ರೋಶ. ಬೇರೆ ಧರ್ಮದವರಿಗೆ ಹೀಗೆ ಮಾಡ್ತೀರಾ ನೀವು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಬ್ರಾಹ್ಮಣ ಮುಖಂಡರನ್ನ ಮನವೊಲಿಸಲು ಮುಂದಾದ ಪೊಲೀಸರು ಬೆಳಗ್ಗೆ ಜಿಲ್ಲಾಧಿಕಾರಿಗಳನ್ನು ಸಹ ಭೇಟಿ ಮಾಡಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಆಗ್ರಹಿಸಿದ ಬ್ರಾಹ್ಮಣ ಮುಖಂಡರು. ಒಂದು ಸೆಂಟ್ರಲ್ಲಿ ಒಬ್ಬ ವ್ಯಕ್ತಿಯಿಂದ ಅವ್ರು ಕಾಣ್ತಾ ಇದೆ, ಬಟ್ ಅದನ್ನು ವೆರಿಫೈ ಮಾಡ್ತೀವಿ. ಈಗ ಒಂದು ಭಾವನೆಗೆ ಹುಡುಗ ಬೇಕಿದ್ರೆ ಪ್ರಶ್ನೆ ಅದು ಅಂತ ಟೈಮಲ್ಲಿ ಇಂಥದ್ದು ಮಾಡಿದ್ರೆ ಬೇರೆ ಸಂದರ್ಭದಲ್ಲ ನಮ್ಗೆ ಕೇಳಿದ್ರು ಏನಾಗಿದೆ ಅಂದ್ರೆ ಇವ್ರು ಅವ್ರ ಮೇಲೆ ಹಾಕ್ತಾರೆ, ಅವ್ರ ಮೇಲೆ ಇವ್ರ ಮೇಲೆ ಅಟ್ಲೀಸ್ಟ್ ಇವ್ರು ಯಾರೋ ಅನ್ನೋದು. ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆಯನ್ನ ಬರೆಸಿರುವ ಆರೋಪ ಇದು. ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವ ಆಗ್ರಹ ಮಾಡಿದ್ದಾರೆ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಅಧಿಕಾರಿಗಳ ವಿರುದ್ಧ ಆರೋಪ ಕೇಳಿ ಬಂದಿದೆ. ಬ್ರಾಹ್ಮಣ ಸಂಘದ ಮುಖಂಡರು ಪೊಲೀಸರ ನಡುವೆ ವಾಗ್ವಾದ ಆಗಿದೆ. ಧಾರ್ಮಿಕ ನಂಬಿಕೆಗೆ ಧಕ್ಕೆ ಆಗಿದೆ ಅಂತೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಮಾಜಿ ಶಾಸಕ ಕೆಬಿ ಪ್ರಸನ್ನಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ನಡೆಸಿದೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆಗೆ ದೂರು ಕೊಟ್ಟಿದ್ದಾರೆ. ಎಕ್ಸಾಮ್ ಬರಿಬೇಕಾದ್ರೆ ನಾವು ಹಾಕಿರೋ ಜನಿವಾರ ತೆಗೆದು ಇವರು ಎಕ್ಸಾಮ್ ಬರೆಸಿದ್ದಾರೆ ಅನ್ನೋದು. ಗಾಯತ್ರಿ ಮಂತ್ರ ದೀಕ್ಷೆ ಪಡೆದು ಕಟ್ಕೊಂಡಂತ ಜನಿವಾರ ಅದನ್ನು ತೆಗೆಸಿದ್ದಾರೆ ಅನ್ನುವ ಆರೋಪ. ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವ ಆಗ್ರಹ. ಧರ್ಮ ವಿರೋಧಿ ನೀತಿಯನ್ನ ಅನುಸರಿಸಲಾಗಿದೆ ಅನ್ನುವ ಬ್ರಾಹ್ಮಣ ಮುಖಂಡರ ಆಕ್ರೋಶ. ಬೇರೆ ಧರ್ಮದವರಿಗೆ ಹೀಗೆ ಮಾಡ್ತೀರಾ ನೀವು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಬ್ರಾಹ್ಮಣ ಮುಖಂಡರನ್ನ ಮನವೊಲಿಸಲು ಮುಂದಾದ ಪೊಲೀಸರು ಬೆಳಗ್ಗೆ ಜಿಲ್ಲಾಧಿಕಾರಿಗಳನ್ನು ಸಹ ಭೇಟಿ ಮಾಡಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಆಗ್ರಹಿಸಿದ ಬ್ರಾಹ್ಮಣ ಮುಖಂಡರು. ನೆಕ್ಸ್ಟ್ ಆಗಬಾರ್ದು. ಒಂದು ಸೆಂಟ್ರಲ್ಲಿ ಒಬ್ಬ ವ್ಯಕ್ತಿಯಿಂದ ಅವ್ರು ಕಾಣ್ತಾ ಇದೆ, ಬಟ್ ಅದನ್ನು ವೆರಿಫೈ ಮಾಡ್ತೀವಿ. ಈಗ ಒಂದು ಭಾವನೆಗೆ ಹುಡುಗ ಬೇಕಿದ್ರೆ ಪ್ರಶ್ನೆ ಅದು ಅಂತ ಟೈಮಲ್ಲಿ ಇಂಥದ್ದು ಮಾಡಿದ್ರೆ ಬೇರೆ ಸಂದರ್ಭದಲ್ಲ ನಮ್ಗೆ ಕೇಳಿದ್ರು ಏನಾಗಿದೆ ಅಂದ್ರೆ ಇವ್ರು ಅವ್ರ ಮೇಲೆ ಹಾಕ್ತಾರೆ, ಅವ್ರ ಮೇಲೆ ಇವ್ರ ಮೇಲೆ ಅಟ್ಲೀಸ್ಟ್ ಇವ್ರು ಯಾರೋ ಅನ್ನೋದು. ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆಯನ್ನ ಬರೆಸಿರುವ ಆರೋಪ ಇದು. ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವ ಆಗ್ರಹ ಮಾಡಿದ್ದಾರೆ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಅಧಿಕಾರಿಗಳ ವಿರುದ್ಧ ಆರೋಪ ಕೇಳಿ ಬಂದಿದೆ. ಬ್ರಾಹ್ಮಣ ಸಂಘದ ಮುಖಂಡರು ಪೊಲೀಸರ ನಡುವೆ ವಾಗ್ವಾದ ಆಗಿದೆ. ಧಾರ್ಮಿಕ ನಂಬಿಕೆಗೆ ಧಕ್ಕೆ ಆಗಿದೆ ಅಂತೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಮಾಜಿ ಶಾಸಕ ಕೆಬಿ ಪ್ರಸನ್ನಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ನಡೆಸಿದೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆಗೆ ದೂರು ಕೊಟ್ಟಿದ್ದಾರೆ. ಎಕ್ಸಾಮ್ ಬರಿಬೇಕಾದ್ರೆ ನಾವು ಹಾಕಿರೋ ಜನಿವಾರ ತೆಗೆದು ಇವರು ಎಕ್ಸಾಮ್ ಬರೆಸಿದ್ದಾರೆ ಅನ್ನೋದು. ಗಾಯತ್ರಿ ಮಂತ್ರ ದೀಕ್ಷೆ ಪಡೆದು ಕಟ್ಕೊಂಡಂತ ಜನಿವಾರ ಅದನ್ನು ತೆಗೆಸಿದ್ದಾರೆ ಅನ್ನುವ ಆರೋಪ. ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವ ಆಗ್ರಹ. ಧರ್ಮ ವಿರೋಧಿ ನೀತಿಯನ್ನ ಅನುಸರಿಸಲಾಗಿದೆ ಅನ್ನುವ ಬ್ರಾಹ್ಮಣ ಮುಖಂಡರ ಆಕ್ರೋಶ. ಬೇರೆ ಧರ್ಮದವರಿಗೆ ಹೀಗೆ ಮಾಡ್ತೀರಾ ನೀವು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಬ್ರಾಹ್ಮಣ ಮುಖಂಡರನ್ನ ಮನವೊಲಿಸಲು ಮುಂದಾದ ಪೊಲೀಸರು ಬೆಳಗ್ಗೆ ಜಿಲ್ಲಾಧಿಕಾರಿಗಳನ್ನು ಸಹ ಭೇಟಿ ಮಾಡಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಆಗ್ರಹಿಸಿದ ಬ್ರಾಹ್ಮಣ ಮುಖಂಡರು. ನೆಕ್ಸ್ಟ್ ಆಗಬಾರ್ದು. ಒಂದು ಸೆಂಟ್ರಲ್ಲಿ ಒಬ್ಬ ವ್ಯಕ್ತಿಯಿಂದ ಅವ್ರು ಕಾಣ್ತಾ ಇದೆ, ಬಟ್ ಅದನ್ನು ವೆರಿಫೈ ಮಾಡ್ತೀವಿ. ಈಗ ಒಂದು ಭಾವನೆಗೆ ಹುಡುಗ ಬೇಕಿದ್ರೆ ಪ್ರಶ್ನೆ ಅದು ಅಂತ ಟೈಮಲ್ಲಿ ಇಂಥದ್ದು ಮಾಡಿದ್ರೆ ಬೇರೆ ಸಂದರ್ಭದಲ್ಲ ನಮ್ಗೆ ಕೇಳಿದ್ರು. ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆಯನ್ನ ಬರೆಸಿರುವ ಆರೋಪ ಇದು. ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವ ಆಗ್ರಹ ಮಾಡಿದ್ದಾರೆ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಅಧಿಕಾರಿಗಳ ವಿರುದ್ಧ ಆರೋಪ ಕೇಳಿ ಬಂದಿದೆ.
ಬ್ರಾಹ್ಮಣ ಸಂಘದ ಮುಖಂಡರು ಪೊಲೀಸರ ನಡುವೆ ವಾಗ್ವಾದ ಆಗಿದೆ. ಧಾರ್ಮಿಕ ನಂಬಿಕೆಗೆ ಧಕ್ಕೆ ಆಗಿದೆ ಅಂತೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಮಾಜಿ ಶಾಸಕ ಕೆ.ಬಿ. ಪ್ರಸನ್ನಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ನಡೆಸಿದೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆಗೆ ದೂರು ಕೊಟ್ಟಿದ್ದಾರೆ. ಎಕ್ಸಾಮ್ ಬರಿಬೇಕಾದ್ರೆ ನಾವು ಹಾಕಿರೋ ಜನಿವಾರ ತೆಗೆದು ಇವರು ಎಕ್ಸಾಮ್ ಬರ್ಸಿದ್ದಾರೆ ಅನ್ನೋದು. ಗಾಯತ್ರಿ ಮಂತ್ರ ದೀಕ್ಷೆ ಪಡೆದು ಕಟ್ಕೊಂಡಂತ ಜನಿವಾರ ಅದನ್ನು ತೆಗೆಸಿದ್ದಾರೆ ಅನ್ನುವ ಆರೋಪ. ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವ ಆಗ್ರಹ. ಧರ್ಮ ವಿರೋಧಿ ನೀತಿಯನ್ನ ಅನುಸರಿಸಲಾಗಿದೆ ಅನ್ನುವ ಬ್ರಾಹ್ಮಣ ಮುಖಂಡರ ಆಕ್ರೋಶ. ಬೇರೆ ಧರ್ಮದವರಿಗೆ ಹೀಗೆ ಮಾಡ್ತೀರಾ ನೀವು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಬ್ರಾಹ್ಮಣ ಮುಖಂಡರನ್ನ ಮನವೊಲಿಸಲು ಮುಂದಾದ ಪೊಲೀಸರು ಬೆಳಗ್ಗೆ ಜಿಲ್ಲಾಧಿಕಾರಿಗಳನ್ನು ಸಹ ಭೇಟಿ ಮಾಡಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಆಗ್ರಹಿಸಿದ ಬ್ರಾಹ್ಮಣ ಮುಖಂಡರು. ಆಗಿಲ್ಲ, ನೆಕ್ಸ್ಟ್ ಆಗ್ಬಾರ್ದು. ಮತ್ತು ಒಂದ್ ಸೆಂಟರ್ ಅಲ್ಲಿ ಒಬ್ಬ ವ್ಯಕ್ತಿಯಿಂದ ಅವ್ರು ಹೇಳೋದಕ್ಕೆ ಒಂದೇ ಸೆಂಟರ್ ಆಗಿರೋದು ಕಾಣ್ತಾ ಇದೆ. ಬಟ್ ಅದನ್ನು ವೆರಿಫೈ ಮಾಡ್ತೀವಿ. ಆತರ ಜನವರ ತೆಗೆಯಲ್ಲ ಆತರ ಹೇಳ್ತಾರೆ. ಈಗ ಒಂದು ಭಾವನೆಗೆ ಇದು ಆ ಹುಡುಗ ಬೇಕಾದ್ರೆ ಎಕ್ಸಾಮ್ ಬಿಡಿ, ಮಕ್ಕಳ ಮೇಲೆ ಡಿಸ್ಟರ್ಬ್ ಆಗುತ್ತೆ. ಆ ಹುಡುಗ ಬೇಕಾದ್ರೆ ಪ್ರಶ್ನೆ ಅದು ಅಂತ ಟೈಮಲ್ಲಿ ಇಂಥದ್ದು ಮಾಡಿದ್ರೆ ಬೇರೆ ಸಂದರ್ಭದಲ್ಲ ನಮ್ಗೆ ಕೇಳಿದ್ರು ಏನಾಗಿದೆ ಅಂದ್ರೆ ಇವ್ರು ಕೇಳಿದ್ರೆ ಅವ್ರ ಮೇಲೆ ಹಾಕ್ತಾರೆ, ಅವ್ರ ಕೈಲಿ ಇವ್ರ ಮೇಲೆ ಅಟ್ಲೀಸ್ಟ್ ಇವ್ರು ಯಾರು ಅನ್ನೋದೊಂದು ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆಯನ್ನ ಬರೆಸಿರುವ ಆರೋಪ ಇದು. ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವ ಆಗ್ರಹ ಮಾಡಿದ್ದಾರೆ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಅಧಿಕಾರಿಗಳ ವಿರುದ್ಧ ಆರೋಪ ಕೇಳಿ ಬಂದಿದೆ. ಬ್ರಾಹ್ಮಣ ಸಂಘದ ಮುಖಂಡರು ಪೊಲೀಸರ ನಡುವೆ ವಾಗ್ವಾದ ಆಗಿದೆ. ಧಾರ್ಮಿಕ ನಂಬಿಕೆಗೆ ಧಕ್ಕೆ ಆಗಿದೆ ಅಂತೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಮಾಜಿ ಶಾಸಕ ಕೆ.ಬಿ. ಪ್ರಸನ್ನಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ನಡೆಸಿದೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆಗೆ ದೂರು ಕೊಟ್ಟಿದ್ದಾರೆ. ಎಕ್ಸಾಮ್ ಬರಿಬೇಕಾದ್ರೆ ನಾವು ಹಾಕಿರೋ ಜನಿವಾರ ತೆಗೆದು ಇವರು ಎಕ್ಸಾಮ್ ಬರ್ಸಿದ್ದಾರೆ ಅನ್ನೋದು. ಗಾಯತ್ರಿ ಮಂತ್ರ ದೀಕ್ಷೆ ಪಡೆದು ಕಟ್ಕೊಂಡಂತ ಜನಿವಾರ ಅದನ್ನು ತೆಗೆಸಿದ್ದಾರೆ ಅನ್ನುವ ಆರೋಪ. ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವ ಆಗ್ರಹ. ಧರ್ಮ ವಿರೋಧಿ ನೀತಿಯನ್ನ ಅನುಸರಿಸಲಾಗಿದೆ ಅನ್ನುವ ಬ್ರಾಹ್ಮಣ ಮುಖಂಡರ ಆಕ್ರೋಶ. ಬೇರೆ ಧರ್ಮದವರಿಗೆ ಹೀಗೆ ಮಾಡ್ತೀರಾ ನೀವು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಬ್ರಾಹ್ಮಣ ಮುಖಂಡರನ್ನ ಮನವೊಲಿಸಲು ಮುಂದಾದ ಪೊಲೀಸರು ಬೆಳಗ್ಗೆ ಜಿಲ್ಲಾಧಿಕಾರಿಗಳನ್ನು ಸಹ ಭೇಟಿ ಮಾಡಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಆಗ್ರಹಿಸಿದ ಬ್ರಾಹ್ಮಣ ಮುಖಂಡರು. ಆಗಿಲ್ಲ, ನೆಕ್ಸ್ಟ್ ಆಗ್ಬಾರ್ದು. ಮತ್ತು ಒಂದ್ ಸೆಂಟರ್ ಅಲ್ಲಿ ಒಬ್ಬ ವ್ಯಕ್ತಿಯಿಂದ ಅವ್ರು ಹೇಳೋದಕ್ಕೆ ಒಂದೇ ಸೆಂಟರ್ ಆಗಿರೋದು ಕಾಣ್ತಾ ಇದೆ. ಬಟ್ ಅದನ್ನು ವೆರಿಫೈ ಮಾಡ್ತೀವಿ. ಆತರ ಎಕ್ಸಾಮ್ ಬಿಡಿ ಜನವರ ತೆಗೆಯಲ್ಲ ಆತರ ಹೇಳ್ತಾರೆ. ಈಗ ಒಂದು ಭಾವನೆಗೆ ಇದು ಆ ಹುಡುಗ ಬೇಕಾದ್ರೆ ಎಕ್ಸಾಮ್ ಬಿಡಿ, ಮಕ್ಕಳ ಮೇಲೆ ಡಿಸ್ಟರ್ಬ್ ಆಗುತ್ತೆ. ಆ ಹುಡುಗ ಬೇಕಾದ್ರೆ ಪ್ರಶ್ನೆ ಅದು ಅಂತ ಟೈಮಲ್ಲಿ ಇಂಥದ್ದು ಮಾಡಿದ್ರೆ ಬೇರೆ ಸಂದರ್ಭದಲ್ಲ ನಮ್ಗೆ ಕೇಳಿದ್ರು ಏನಾಗಿದೆ ಅಂದ್ರೆ ಇವ್ರು ಕೇಳಿದ್ರೆ ಅವ್ರ ಮೇಲೆ ಹಾಕ್ತಾರೆ. ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆಯನ್ನ ಬರೆಸಿರುವ ಆರೋಪ ಇದು. ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವ ಆಗ್ರಹ ಮಾಡಿದ್ದಾರೆ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಅಧಿಕಾರಿಗಳ ವಿರುದ್ಧ ಆರೋಪ ಕೇಳಿ ಬಂದಿದೆ. ಬ್ರಾಹ್ಮಣ ಸಂಘದ ಮುಖಂಡರು ಪೊಲೀಸರ ನಡುವೆ ವಾಗ್ವಾದ ಆಗಿದೆ. ಧಾರ್ಮಿಕ ನಂಬಿಕೆಗೆ ಧಕ್ಕೆ ಆಗಿದೆ ಅಂತೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಮಾಜಿ ಶಾಸಕ ಕೆ.ಬಿ. ಪ್ರಸನ್ನಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ನಡೆಸಿದೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆಗೆ ದೂರು ಕೊಟ್ಟಿದ್ದಾರೆ. ಎಕ್ಸಾಮ್ ಬರಿಬೇಕಾದ್ರೆ ನಾವು ಹಾಕಿರೋ ಜನಿವಾರ ತೆಗೆದು ಇವರು ಎಕ್ಸಾಮ್ ಬರ್ಸಿದ್ದಾರೆ ಅನ್ನೋದು. ಗಾಯತ್ರಿ ಮಂತ್ರ ದೀಕ್ಷೆ ಪಡೆದು ಕಟ್ಕೊಂಡಂತ ಜನಿವಾರ ಅದನ್ನು ತೆಗೆಸಿದ್ದಾರೆ ಅನ್ನುವ ಆರೋಪ. ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವ ಆಗ್ರಹ. ಧರ್ಮ ವಿರೋಧಿ ನೀತಿಯನ್ನ ಅನುಸರಿಸಲಾಗಿದೆ ಅನ್ನುವ ಬ್ರಾಹ್ಮಣ ಮುಖಂಡರ ಆಕ್ರೋಶ. ಬೇರೆ ಧರ್ಮದವರಿಗೆ ಹೀಗೆ ಮಾಡ್ತೀರಾ ನೀವು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಬ್ರಾಹ್ಮಣ ಮುಖಂಡರನ್ನ ಮನವೊಲಿಸಲು ಮುಂದಾದ ಪೊಲೀಸರು ಬೆಳಗ್ಗೆ ಜಿಲ್ಲಾಧಿಕಾರಿಗಳನ್ನು ಸಹ ಭೇಟಿ ಮಾಡಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಆಗ್ರಹಿಸಿದ ಬ್ರಾಹ್ಮಣ ಮುಖಂಡರು. ಆಗಿಲ್ಲ, ನೆಕ್ಸ್ಟ್ ಆಗ್ಬಾರ್ದು. ಮತ್ತು ಒಂದ್ ಸೆಂಟರ್ ಅಲ್ಲಿ ಒಬ್ಬ ವ್ಯಕ್ತಿಯಿಂದ ಅವ್ರು ಹೇಳೋದಕ್ಕೆ ಒಂದೇ ಸೆಂಟರ್ ಆಗಿರೋದು ಕಾಣ್ತಾ ಇದೆ. ಬಟ್ ಅದನ್ನು ವೆರಿಫೈ ಮಾಡ್ತೀವಿ. ಆತರ ಎಕ್ಸಾಮ್ ಬಿಡಿ ಜನವರ ತೆಗೆಯಲ್ಲ ಆತರ ಹೇಳ್ತಾರೆ. ಈಗ ಒಂದು ಭಾವನೆಗೆ ಇದು ಆ ಹುಡುಗ ಬೇಕಾದ್ರೆ ಎಕ್ಸಾಮ್ ಬಿಡಿ, ಮಕ್ಕಳ ಮೇಲೆ ಡಿಸ್ಟರ್ಬ್ ಆಗುತ್ತೆ. ಆ ಹುಡುಗ ಬೇಕಾದ್ರೆ ಪ್ರಶ್ನೆ ಅದು ಅಂತ ಟೈಮಲ್ಲಿ ಇಂಥದ್ದು ಮಾಡಿದ್ರೆ ಬೇರೆ ಸಂದರ್ಭದಲ್ಲ ನಮ್ಗೆ ಕೇಳಿದ್ರು ಏನಾಗಿದೆ ಅಂದ್ರೆ ಇವ್ರು ಕೇಳಿದ್ರೆ ಅವ್ರ ಮೇಲೆ ಹಾಕ್ತಾರೆ, ಅವ್ರ ಕೈಲಿ ಇವ್ರ ಮೇಲೆ ಅಟ್ಲೀಸ್ಟ್ ಇವ್ರು ಯಾರು ಅನ್ನೋದೊಂದು. ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆಯನ್ನ ಬರೆಸಿರುವ ಆರೋಪ ಇದು. ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವ ಆಗ್ರಹ ಮಾಡಿದ್ದಾರೆ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಅಧಿಕಾರಿಗಳ ವಿರುದ್ಧ ಆರೋಪ ಕೇಳಿ ಬಂದಿದೆ. ಬ್ರಾಹ್ಮಣ ಸಂಘದ ಮುಖಂಡರು ಪೊಲೀಸರ ನಡುವೆ ವಾಗ್ವಾದ ಆಗಿದೆ. ಧಾರ್ಮಿಕ ನಂಬಿಕೆಗೆ ಧಕ್ಕೆ ಆಗಿದೆ ಅಂತೇಳಿ ಆಕ್ರೋಶ ಹೊರಹಾಕಿದ್ದಾರೆ.
ಮಾಜಿ ಶಾಸಕ ಕೆ.ಬಿ. ಪ್ರಸನ್ನಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ನಡೆಸಿದೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆಗೆ ದೂರು ಕೊಟ್ಟಿದ್ದಾರೆ. ಎಕ್ಸಾಮ್ ಬರಿಬೇಕಾದ್ರೆ ನಾವು ಹಾಕಿರೋ ಜನಿವಾರ ತೆಗೆದು ಇವರು ಎಕ್ಸಾಮ್ ಬರೆಸಿದ್ದಾರೆ ಅನ್ನೋದು. ಗಾಯತ್ರಿ ಮಂತ್ರ ದೀಕ್ಷೆ ಪಡೆದು ಕಟ್ಕೊಂಡಂತ ಜನಿವಾರ ಅದನ್ನು ತೆಗೆಸಿದ್ದಾರೆ ಅನ್ನುವ ಆರೋಪ. ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವ ಆಗ್ರಹ. ಧರ್ಮ ವಿರೋಧಿ ನೀತಿಯನ್ನ ಅನುಸರಿಸಲಾಗಿದೆ ಅನ್ನುವ ಬ್ರಾಹ್ಮಣ ಮುಖಂಡರ ಆಕ್ರೋಶ. ಬೇರೆ ಧರ್ಮದವರಿಗೆ ಹೀಗೆ ಮಾಡ್ತೀರಾ ನೀವು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಬ್ರಾಹ್ಮಣ ಮುಖಂಡರನ್ನ ಮನವೊಲಿಸಲು ಮುಂದಾದ ಪೊಲೀಸರು ಬೆಳಗ್ಗೆ ಜಿಲ್ಲಾಧಿಕಾರಿಗಳನ್ನು ಸಹ ಭೇಟಿ ಮಾಡಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಆಗ್ರಹಿಸಿದ ಬ್ರಾಹ್ಮಣ ಮುಖಂಡರು. ನೆಕ್ಸ್ಟ್ ಆಗಬಾರ್ದು. ಮತ್ತು ಒಂದ್ ಸೆಂಟರ್ ಅಲ್ಲಿ ಒಬ್ಬ ವ್ಯಕ್ತಿಯಿಂದ ಅವ್ರು ಹೇಳೋದಕ್ಕೆ ಒಂದೇ ಸೆಂಟರ್ ಆಗಿರೋದು ಕಾಣ್ತಾ ಇದೆ. ಬಟ್ ಅದನ್ನು ವೆರಿಫೈ ಮಾಡ್ತೀವಿ. ಆತರ ಈಗ ಒಂದು ಭಾವನೆಗೆ ಹುಡುಗ ಬೇಕಾದ್ರೆ ಮಕ್ಕಳ ಮೇಲೆ ಡಿಸ್ಟರ್ಬ್ ಆಗುತ್ತೆ. ಹುಡುಗ ಬೇಕಾದ್ರೆ ಪ್ರಶ್ನೆ ಅದು ಅಂತ ಟೈಮಲ್ಲಿ ಇಂಥದ್ದು ಮಾಡಿದ್ರೆ ಬೇರೆ ಸಂದರ್ಭದಲ್ಲ ನಮ್ಗೆ ಕೇಳಿದ್ರು ಏನಾಗಿದೆ ಅಂದ್ರೆ ಇವ್ರು ಕೇಳಿದ್ರೆ ಅವ್ರ ಮೇಲೆ ಹಾಕ್ತಾರೆ, ಅವ್ರ ಕೈಲಿ ಇವ್ರ ಮೇಲೆ ಅಟ್ಲೀಸ್ಟ್ ಇವ್ರು ಯಾರೋ ಅನ್ನೋದೊಂದು ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆಯನ್ನ ಬರೆಸಿರುವ ಆರೋಪ ಇದು. ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವ ಆಗ್ರಹ ಮಾಡಿದ್ದಾರೆ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಅಧಿಕಾರಿಗಳ ವಿರುದ್ಧ ಆರೋಪ ಕೇಳಿ ಬಂದಿದೆ. ಬ್ರಾಹ್ಮಣ ಸಂಘದ ಮುಖಂಡರು ಪೊಲೀಸರ ನಡುವೆ ವಾಗ್ವಾದ ಆಗಿದೆ. ಧಾರ್ಮಿಕ ನಂಬಿಕೆಗೆ ಧಕ್ಕೆ ಆಗಿದೆ ಅಂತೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಮಾಜಿ ಶಾಸಕ ಕೆ.ಬಿ. ಪ್ರಸನ್ನಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ನಡೆಸಿದೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆಗೆ ದೂರು ಕೊಟ್ಟಿದ್ದಾರೆ. ಎಕ್ಸಾಮ್ ಬರಿಬೇಕಾದ್ರೆ ನಾವು ಹಾಕಿರೋ ಜನಿವಾರ ತೆಗೆದು ಇವರು ಎಕ್ಸಾಮ್ ಬರೆಸಿದ್ದಾರೆ ಅನ್ನೋದು. ಗಾಯತ್ರಿ ಮಂತ್ರ ದೀಕ್ಷೆ ಪಡೆದು ಕಟ್ಕೊಂಡಂತ ಜನಿವಾರ ಅದನ್ನು ತೆಗೆಸಿದ್ದಾರೆ ಅನ್ನುವ ಆರೋಪ. ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವ ಆಗ್ರಹ. ಧರ್ಮ ವಿರೋಧಿ ನೀತಿಯನ್ನ ಅನುಸರಿಸಲಾಗಿದೆ ಅನ್ನುವ ಬ್ರಾಹ್ಮಣ ಮುಖಂಡರ ಆಕ್ರೋಶ. ಬೇರೆ ಧರ್ಮದವರಿಗೆ ಹೀಗೆ ಮಾಡ್ತೀರಾ ನೀವು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಬ್ರಾಹ್ಮಣ ಮುಖಂಡರನ್ನ ಮನವೊಲಿಸಲು ಮುಂದಾದ ಪೊಲೀಸರು ಬೆಳಗ್ಗೆ ಜಿಲ್ಲಾಧಿಕಾರಿಗಳನ್ನು ಸಹ ಭೇಟಿ ಮಾಡಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಆಗ್ರಹಿಸಿದ ಬ್ರಾಹ್ಮಣ ಮುಖಂಡರು. ನೆಕ್ಸ್ಟ್ ಆಗಬಾರ್ದು. ಮತ್ತು ಒಂದ್ ಸೆಂಟರ್ ಅಲ್ಲಿ ಒಬ್ಬ ವ್ಯಕ್ತಿಯಿಂದ ಅವ್ರು ಹೇಳೋದಕ್ಕೆ ಒಂದೇ ಸೆಂಟರ್ ಆಗಿರೋದು ಕಾಣ್ತಾ ಇದೆ. ಬಟ್ ಅದನ್ನು ವೆರಿಫೈ ಮಾಡ್ತೀವಿ. ಆತರ ಈಗ ಒಂದು ಭಾವನೆಗೆ ಹುಡುಗ ಬೇಕಾದ್ರೆ ಮಕ್ಕಳ ಮೇಲೆ ಡಿಸ್ಟರ್ಬ್ ಆಗುತ್ತೆ. ಹುಡುಗ ಬೇಕಾದ್ರೆ ಪ್ರಶ್ನೆ ಅದು ಅಂತ ಟೈಮಲ್ಲಿ ಇಂಥದ್ದು ಮಾಡಿದ್ರೆ ಬೇರೆ ಸಂದರ್ಭದಲ್ಲ ನಮ್ಗೆ ಕೇಳಿದ್ರು. ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆಯನ್ನ ಬರೆಸಿರುವ ಆರೋಪ ಇದು. ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವ ಆಗ್ರಹ ಮಾಡಿದ್ದಾರೆ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಅಧಿಕಾರಿಗಳ ವಿರುದ್ಧ ಆರೋಪ ಕೇಳಿ ಬಂದಿದೆ. ಬ್ರಾಹ್ಮಣ ಸಂಘದ ಮುಖಂಡರು ಪೊಲೀಸರ ನಡುವೆ ವಾಗ್ವಾದ ಆಗಿದೆ. ಧಾರ್ಮಿಕ ನಂಬಿಕೆಗೆ ಧಕ್ಕೆ ಆಗಿದೆ ಅಂತೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಮಾಜಿ ಶಾಸಕ ಕೆ.ಬಿ. ಪ್ರಸನ್ನಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ನಡೆಸಿದೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆಗೆ ದೂರು ಕೊಟ್ಟಿದ್ದಾರೆ. ಎಕ್ಸಾಮ್ ಬರಿಬೇಕಾದ್ರೆ ನಾವು ಹಾಕಿರೋ ಜನಿವಾರ ತೆಗೆದು ಇವರು ಎಕ್ಸಾಮ್ ಬರೆಸಿದ್ದಾರೆ ಅನ್ನೋದು. ಗಾಯತ್ರಿ ಮಂತ್ರ ದೀಕ್ಷೆ ಪಡೆದು ಕಟ್ಕೊಂಡಂತ ಜನಿವಾರ ಅದನ್ನು ತೆಗೆಸಿದ್ದಾರೆ ಅನ್ನುವ ಆರೋಪ. ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವ ಆಗ್ರಹ. ಧರ್ಮ ವಿರೋಧಿ ನೀತಿಯನ್ನ ಅನುಸರಿಸಲಾಗಿದೆ ಅನ್ನುವ ಬ್ರಾಹ್ಮಣ ಮುಖಂಡರ ಆಕ್ರೋಶ. ಬೇರೆ ಧರ್ಮದವರಿಗೆ ಹೀಗೆ ಮಾಡ್ತೀರಾ ನೀವು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಬ್ರಾಹ್ಮಣ ಮುಖಂಡರನ್ನ ಮನವೊಲಿಸಲು ಮುಂದಾದ ಪೊಲೀಸರು ಬೆಳಗ್ಗೆ ಜಿಲ್ಲಾಧಿಕಾರಿಗಳನ್ನು ಸಹ ಭೇಟಿ ಮಾಡಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಆಗ್ರಹಿಸಿದ ಬ್ರಾಹ್ಮಣ ಮುಖಂಡರು. ನೆಕ್ಸ್ಟ್ ಆಗಬಾರ್ದು. ಮತ್ತು ಒಂದ್ ಸೆಂಟರ್ ಅಲ್ಲಿ ಒಬ್ಬ ವ್ಯಕ್ತಿಯಿಂದ ಅವ್ರು ಹೇಳೋದಕ್ಕೆ ಒಂದೇ ಸೆಂಟರ್ ಆಗಿರೋದು ಕಾಣ್ತಾ ಇದೆ. ಬಟ್ ಅದನ್ನು ವೆರಿಫೈ ಮಾಡ್ತೀವಿ. ಆತರ ಈಗ ಒಂದು ಭಾವನೆಗೆ ಹುಡುಗ ಬೇಕಾದ್ರೆ ಮಕ್ಕಳ ಮೇಲೆ ಡಿಸ್ಟರ್ಬ್ ಆಗುತ್ತೆ. ಹುಡುಗ ಬೇಕಾದ್ರೆ ಪ್ರಶ್ನೆ ಅದು ಅಂತ ಟೈಮಲ್ಲಿ ಇಂಥದ್ದು ಮಾಡಿದ್ರೆ ಬೇರೆ ಸಂದರ್ಭದಲ್ಲ ನಮ್ಗೆ ಕೇಳಿದ್ರು ಏನಾಗಿದೆ ಅಂದ್ರೆ ಇವ್ರು ಕೇಳಿದ್ರೆ ಅವ್ರ ಮೇಲೆ ಹಾಕ್ತಾರೆ, ಅವ್ರ ಕೈಲಿ ಇವ್ರ ಮೇಲೆ ಅಟ್ಲೀಸ್ಟ್ ಇವ್ರು ಯಾರೋ ಅನ್ನೋದೊಂದು